ಆಸ್ಟ್ರೇಲಿಯಾ ಹಾಸನರಾಗಿರುವಂಥ ಈ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಕೆ ರವಿ ಪ್ರೊಫೆಸರ್ ಕೆ ರವಿ ಸರ್ ಅವರೇ ಮತ್ತು ರಿಜಿಸ್ಟ್ರಾರ್ ಅವರೇ ಹಾಗೂ ಮೇಡಮ್ ಅವರೇ ಹಾಗೂ ಇಲ್ಲಿರುವಂಥ ಎಲ್ಲ ಅಧ್ಯಾಪಕ ಮಿತ್ರರೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ಮೇಡಮ್ ಸಂವಿಧಾನದ ಆಶಯಗಳನ್ನಿಟ್ಕೊಂಡು ಮಾತಾಡಿದ್ದಾರೆ. ಮತ್ತು ನಾನು ಅವ್ರದ್ದೇ ಸ್ವಲ್ಪ ಮುಂದುವರಿಸಿ ಕೆಲವು ಮಾತುಗಳನ್ನು ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಮಿತ್ರರು ನಿಮಗೆಲ್ಲ ಪರಿಚಯಿಸ್ತಾ ನಮ್ಮ ಮನುಸ್ಮೃತಿಯ ಒಂದು ಮಾತನ್ನು ಹೇಳಿದ್ರು, ಎಲ್ಲಿ ಹೆಣ್ಣು ಮಕ್ಕಳನ್ನು ಪೂಜಿಸಲಾಗುತ್ತೋ ಅಲ್ಲೇ ಎಲ್ಲ ಸುಖವಾಗಿರುತ್ತೆ ಅಂತ. ಆದರೆ ಗೊತ್ತಾಯ್ತು ನಮಗೆ ಇವ್ರು ನಾವು ಸುಖವಾಗಿಲ್ಲ, ಯಾರು ನಮಗೆ ಪೂಜಿಸಲ್ಲ ಅನ್ನೋದನ್ನ ನಾವೇ ಡಿಕ್ಲೇರ್ ಮಾಡ್ಕೊಳ್ತಾ ನಾವಿವತ್ತು ಮಾತನ್ನ ಶುರು ಮಾಡ್ತೀವಿ. ಹೌದು, ಹಾಗಾಗಿ ನೀವೆಲ್ಲ ನಮ್ಮನ್ನ ಪೂಜೆ ಮಾಡೋದಕ್ಕಿಂತ ಪರಸ್ಪರ ಪೂಜೆ ಮಾಡ್ಕೊಳ್ಳೋಣ ಮತ್ತು ಪರಸ್ಪರ ಗೌರವಿಸ್ಕೊಳ್ಳೋಣ. ಮತ್ತು ಅದಕ್ಕೆ ಮುಂದುವರಿತಾ ಹೇಳ್ತಾರೆ ನಮ್ಮ ಸ್ಫೂರ್ತಿಕಾರರು, ಹೆಣ್ಣು ಹುಟ್ಟುತ್ತಾ ತಂದೆಯ ದಿನ, ಬೆಳೀತಾ ಗಂಡನ ದಿನ, ಆಮೇಲೆ ಮುದ್ದೆ ಆದ್ಮೇಲೆ ಮಗನ ದಿನ. ಮತ್ತೆ ನೀವು ಪೂಜಿಸ್ತೀರಿ ನಮ್ಮನ್ನ, ಎಲ್ಲಿ ಗೌರವಿಸಕ್ಕೆ ಸಾಧ್ಯ? ಅಧೀನತೆ ಯಾವತ್ತಾದ್ರೂ ಗೌರವನ್ನ ಕೊಡುತ್ತಾ? ಸೊ ಅಂದ್ರೆ ಎಲ್ಲೋ ಒಂದು ಮಾತನ್ನ ಪರವಾಗಿ ಹೇಳಿ ಇನ್ನೆಲ್ಲ ಸಂಕೋಲೆಗಳನ್ನ ಇಟ್ಟು ನಮ್ಮನ್ನ ಸೀಸ್ ಮಾಡಿ, ಸೀಸ್ ಅನ್ನೋ ಪದನ ಬರೀ ಬಲಿಸೋದಲ್ಲ, ಅದಕ್ಕೆ ತುಂಬಾ ವಿಶಾಲ ಅರ್ಥ ಇದೆ ಸೀಸ್ ಅನ್ನೋದಕ್ಕೆ. ಹಾಗಾಗಿ ನಮ್ಮನ್ನ ಸೀಸ್ ಮಾಡಿರುವ ಕಾರಣಗಳು ನಮಗೆ ತುಂಬಾ ಜನರಿಗೆ ಗೊತ್ತಿದೆ. ನಾನು ಪಿತೃಪ್ರಧಾನತೆ ಅಂದ್ರೆ ನೀವು ಗಂಡು ಮಕ್ಕಳು ನಮಗೆ ಸೇರಿದ್ದು ಅಂತ ಅನ್ಕೋಬೇಕು. ಪಿತೃಪ್ರಧಾನತೆ ಅಂದ್ರೆ ಅದೊಂದು ಪವರ್ ಅಷ್ಟೇ, ಅದೊಂದು ಅಧಿಕಾರ ಕೇಂದ್ರ. ಅಧಿಕಾರ ಕೇಂದ್ರದಲ್ಲಿ ಹೆಣ್ಣಿದ್ರು ಕೂಡ ಶೋಷಣೆ ಮಾಡ್ತಾಳೆ, ಗಂಡಿದ್ರು ಶೋಷಣೆ ಮಾಡ್ತಾಳೆ. ಹಾಗಾಗಿ ನಮ್ಮೆಲ್ಲರ ಮನಸ್ಥಿತಿ ಅಧಿಕಾರ ಕೇಂದ್ರದಲ್ಲಿ ನಮ್ಮನ್ನ ಹೇಗೆ ನಾವು ಬಿಡಿಸ್ಕೊಳ್ಳೋದು ಮತ್ತು ಮನುಷ್ಯರು ನಮ್ಮ ಪರವಾಗಿ ನಾವು ಹೇಗಿರೋದು ಅನ್ನೋದನ್ನ ನಾವು ಅಭ್ಯಾಸ ಮಾಡಲಿಕ್ಕೆ ನಮಗೆ ಸಂವಿಧಾನ ಅನ್ನುವ 15ನೇ ಆರ್ಟಿಕಲ್ ಇದೆಯಲ್ಲ, ಅದನ್ನ ನಿರಂತರವಾಗಿ ನೆನಪಿಟ್ಕೊಂಡ್ರೆ ನಾವೆಲ್ಲರೂ ಕೂಡ ನಿಜವಾಗ್ಲೂ ಯಾವುದನ್ನ ನಾವು ಫಾಲೋ ಮಾಡ್ಬೇಕಂದ್ರೆ ಮನುಸ್ಮೃತಿನಲ್ಲ, ನಮಗೆ ನಮ್ಮ ದೇಶ ಕೊಟ್ಟಿರುವ ಸಂವಿಧಾನವನ್ನು ನಾವು ನೆನಪಿಟ್ಟುಕೊಂಡು ಬದುಕಿದ್ರೆ ನಾವೆಲ್ಲರೂ ಕೂಡ ಸುಖವಾಗಿ ಬದುಕ್ಬೋದು, ಸಂತೋಷವಾಗಿ ಬದುಕ್ಬೋದು. ಮತ್ತು ನಮ್ಮ ದೇಶವನ್ನು ಕೂಡ ಪಾಪ ಇವಾಗ ಹ್ಯಾಪಿಯೆಸ್ಟ್ ಕಂಟ್ರಿ ಅಂತ ಭೂತಾನ್ ಹೇಳ್ತಾರಲ್ಲ, ಅದನ್ನ ನಾವು ಕೂಡ ನಿರ್ಮಾಣ ಮಾಡಬಹುದು. ಇದಕ್ಕಿಷ್ಟೇ ನಿರ್ಮಾಣ ಮಾಡ್ಕೊಳ್ಳೋಕೆ ಏನಂದ್ರೆ ನಾವು ಪರಸ್ಪರ ಗೌರವಿಸ್ಕೊಳ್ಳೋದಷ್ಟೇ. ಗಂಡ್ಮಕ್ಳು ಮತ್ತು ಹೆಣ್ಮಕ್ಳು ಪರಸ್ಪರ ಗೌರವಿಸ್ಕೊಳ್ಳೋದು ಮತ್ತು ನಾವು ಯಾರು ಅಧೀನರಲ್ಲ, ನಾವೆಲ್ಲರೂ ಸಮಾನರು ಮತ್ತು ನಾವೆಲ್ಲರೂ ಕೂಡ ಒಬ್ರಿಗೊಬ್ರು ಕಾಂಟ್ರಿಬ್ಯೂಟ್ ಮಾಡೋರು ಅಂತ. ನಮ್ಮನ್ನು ಅವರು ಮಾಡಬೇಕು, ಅವ್ರಿಗೆ ನಾವು ಮಾಡಬೇಕು, ನಾವು ಅವ್ರಿಗೆ ಎನ್ಕರೇಜ್ ಮಾಡಿದ್ರೆ ಅವ್ರಿಗೆ ನಮಗೆ ಎನ್ಕರೇಜ್ ಮಾಡಿ, ಈ ಥರ ನಾವಿಬ್ಬರು ಪರಸ್ಪರ ಕಾಂಟ್ರಿಬ್ಯೂಟ್ ಮಾಡ್ಕೊಳ್ಳೋದ್ರ ಮೂಲಕನೇ ಈ ಜಗತ್ತನ್ನು ಕಟ್ಟಿದಾಗ ಆಗ ಜಗತ್ತು ಸಂಪೂರ್ಣ ಆಗುತ್ತೆ. ಅದಕ್ಕೆ ನಮ್ಮ ಗೊಗ್ಗೊಬ್ಬೆ ಅಂತ 12ನೇ ಶತಮಾನದ ಹೆಣ್ಮಕ್ಳು ಹೇಳ್ತಾಳೆ ನೋಡಿ, ಆಕೆ ದೇವದಾಸಿ, ಆಕೆ ಎಷ್ಟು ಚಂದ ಹೇಳ್ತಾಳೆ. ದೇವದಾಸಿ ಅಂದ್ರೂ ಅಷ್ಟು ಚಂದ ಯೋಚನೆ ಮಾಡೋಕ್ಕೆ ಅವ್ರಿಗೆ ಯಾಕೆ ಬಂತು ಅಂದ್ರೆ, ಅಲ್ಲಿ ಒಂದು ಮಹಾಮಂಟಪ ಇದೆ, ಅಲ್ಲಿ ಕೂತ್ಕೊಂಡು ಎಲ್ಲರೂ ಚರ್ಚಿಸ್ತಾ ಇದ್ದಾರೆ, ಎಲ್ಲರೂ ವಿವೇಕದ ಅರಿವನ್ನು ಹೊಂದಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಗಂಡು ಮೋಹಿಸಿ ಎಣ್ಣ ಹಿಡಿದರೆ ಆತನ ಒಡವೆ ಎಂಬರು. ಗಂಡು ಮೋಹಿಸಿ ಎಣ್ಣ ಹಿಡಿದರೆ ಆತನ ಒಡವೆ ಎಂಬರು. ಹೆಣ್ಣು ಮೋಹಿಸಿ ಗಂಡ ಹಿಡಿದರೆ ಉತ್ತರವಾವುದನ್ನರಿಯಬೇಕು. ಅವ್ರು ಕೇಳ್ತಿದ್ದಾರೆ ನಮ್ಮನ್ನ, ಅದಕ್ಕೆ ಉತ್ತರ ಏನಂತ ಹೇಳ್ಬೇಕು? ಅದಕ್ಕೆ ಅವ್ರು ಹೇಳ್ತಾರೆ, ಈ ಉಭಯವ ಬಿಟ್ರೆ, ಈ ಎರಡಾಗಿ ನೋಡೋದನ್ನ ಬಿಟ್ರೆ ಆಗ ಅಸ್ಥಿನಾಥನು ಸಂಪೂರ್ಣನಹನು. ಯಾವಾಗ ಅವನು ಸಂಪೂರ್ಣ ಆಗ್ತಾನೆ ಅಂದ್ರೆ ಈ ಉಭಯವಾಗಿ ನೋಡುವ 2 ಕ್ರಮ ಇದೆಯಲ್ಲ, ಹೆಣ್ಣನ್ನ ಅವನು ವಹಿಸಿದ್ರೆ ಅವನೇ ಒಡವೆ ಆಗ್ತೀವಿ, ಅದನ್ನ ನಾನು ವಹಿಸಿದ್ರು ಅವನು ಒಡವೆ ಆಗ್ಬೇಕಲ್ವ ನನಗೆ, ಅದು ಆಗ್ತಿಲ್ಲ. ಅದಕ್ಕೆ ಅವ್ರು ಕೇಳ್ತಾರೆ ಉತ್ತರವಾಗುವುದು ಕಲಿಯಬೇಕು ಅಂತ. ಅದಕ್ಕೆ ಆ ಉತ್ತರ ನಮಗೆಲ್ಲ ಆಗ್ಬೇಕು. ಅವ್ರು ನಮ್ಮನ್ನು ಒಡವೆ ಅಂದ್ರೆ ನಾವು ಅವ್ರನ್ನ ಒಡವೆ ಅಂದ್ಕೊಂಡಾಗ, ಅಥವಾ ಒಡವೆಯಿಂದ ಮುಕ್ತಗೊಳಿಸಿ, ಆಬ್ಜೆಕ್ಟ್ ಇಂದ ಮುಕ್ತಗೊಳಿಸಿ ಮನುಷ್ಯತ್ವವಾಗಿ ನಾವು ಮನುಷ್ಯರು ಪರಸ್ಪರವಾಗಿ ನಮ್ಮ ಅನುಸಂಧಾನವನ್ನ ಮಾಡ್ಕೊಂಡ್ರೆ ಆಗ ಸಂಪೂರ್ಣನಾಗ್ತಾನಂತೆ. ಯಾರು? ನಾಸ್ತಿನಾಥ, ದೇವ್ರು. ಆವಾಗ ದೇವ್ರು ಸಂಪೂರ್ಣನಾಗ್ತಾನೆ. ಅಂದ್ರೆ ನಾವೆಲ್ಲ ಇನ್ಇಕ್ವಾಲಿಟಿಯಿಂದ ಮಾತಾಡ್ತಾ ನಾವು ಸಂಪೂರ್ಣತೆಗೆ ಹೋಗ್ತಾ ಇಲ್ಲ. ಮಾನವೀಯ ಸಂಪೂರ್ಣನಾಗ್ಬೇಕು ಅಂತ ಏನು ಹೇಳ್ತಾ ಅಕಾಲಿಕ ವಚನದಲ್ಲಿ ಅದನ್ನ ನಾವು ಮಾಡ್ಕೊಳಕ್ಕಾಗ್ತಿಲ್ಲ. ಯಾಕಂದ್ರೆ ನಮ್ಮೊಳಗಡೆ ಪಿತೃಪ್ರಧಾನತೆ ಏನಂದ್ರೆ ಗಂಡು ಮಕ್ಕಳನ್ನ ಸೋಲ್ಜರ್ನಾಗಿ ಮಾಡುತ್ತೆ, ಹೆಣ್ಮಕ್ಳನ್ನ ಕ್ರಿಯೇಟರ್ಸ್ ಆಫ್ ಸೋಲ್ಜರ್ಸ್, ವಾರಿಯರ್ಸ್. ಅಂದ್ರೆ 2 ಪಾತ್ರ ಕೊಟ್ಬಿಟ್ಟಿದೆ ನಮಗೆ.
ನೀನು ಯಾವಾಗಲೂ ಯುದ್ಧ ಮಾಡ್ತೀರಪ್ಪ ಸೋಲ್ಜರ್ ಆಗಿ, ನೀನು ಸೋಲ್ಜರ್ನ ಎತ್ತಿ ಕೊಡ್ತಾ ಇರೋದು ವಾರಿ ಅವನು ರಕ್ಷಣೆ ಮಾಡ್ತಾ ಇರೋದು. ಈ ಪ್ಯಾಟ್ರನ್ ಇದೆಯಲ್ಲ, ಈ ಪ್ಯಾಟ್ರನ್ನ ನಾವು ಮೀರ್ಕೊಂಡೆ. ಅದಕ್ಕೇನೆ ಗಂಡು ಮಕ್ಕಳು ಯಾವಾಗಲೂ ಅಗ್ರೆಷನ್. ಯಾಕೆ ಅಂದರೆ ನಮ್ಮ ಸಮಾಜ ಪಿತೃಪ್ರಧಾನಕ್ಕೆ ಅವ್ರಿಗೊಂದು ರೋಲ್ ಕೊಟ್ಬಿಟ್ಟಿದೆ. ಯಾವಾಗಲೂ ನೀನು ವಾರಿಯರ್ ಆಗಿರು ಅಂತ. ನೀನು ಮನೆಯಲ್ಲಾಗಿರೋ ವಾರಿಯರ್ ಆಗಿರೋ, ಹೊರಗಡೆ ಹೋದ್ರು ವಾರಿಯರ್ ಆಗಿರೋ, ನೀನು ಎಲ್ಲೋದ್ರೂ ನೀನು ವಾರಿಯರ್ ಆಗಿರೋ ಅಂತ. ನೀವೇನು ರೋಲ್ ಕೊಟ್ಟಿದೆ ನಮ್ಮ ಹೆಣ್ಮಕ್ಳಿಗೆ ಅಂದರೆ, ಯು ಆರ್ ಎ ರಿಕ್ರಿಯೇಟರ್ ಆಫ್ ವಾರಿಯರ್ಸ್. ನೀವು ಇವ್ರನ್ನ ಚೆನ್ನಾಗಿ ಸಂಪೂರ್ಣವಾಗಿ ಸಂರಕ್ಷಿಸಿ ಮತ್ತೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಇಡೀ ಜಗತ್ತಲ್ಲಿ ಯಾಕೆ ಯುದ್ಧ ನಡೀತಾ ಇದೆ ಅಂದರೆ, ಈ ಥರ ನಮ್ಮನ್ನ ವಿಭಾಗೀಕರಣಗೊಳಿಸಿ ನಮ್ಮನ್ನ ಸೀಸ್ ಮಾಡಿರೋದ್ರಿಂದ ನಮ್ಮಿಬ್ಬರನ್ನು ಕೂಡ ಹೆಣ್ಣು ಮತ್ತು ಗಂಡನ್ನ ಪಿತೃಪ್ರಧಾನತೆ ಸೀಸ್ ಮಾಡಿರೋ ಕಾರಣಕ್ಕಾಗಿ ನಮಗೆ ಎಷ್ಟೇ ಕಾನೂನುಗಳನ್ನು ತಂದರೂ ನಾವು ಆ ಮನಸ್ಥಿತಿಯಿಂದ ಬಿಡಿಸ್ಕೊಳ್ಳೋದ ಹೊರತು ಈ ಕಾನೂನುಗಳನ್ನ ನಾವು ಪಾಲನೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಮ್ಮೊಳಗಡೆ ಅದಕ್ಕೆ ಒಬ್ಳು ವಚನಕಾರ್ತಿ ಏನ್ ಹೇಳ್ತಾರೆ ಗೊತ್ತಾ, ಎನ್ನನ್ನು ಅರಿಸದಿರುವೆ, ಎನ್ನನ್ನು ಅರಿಸು, ನಿನ್ನನ್ನು ಅರಿಸಬೇಡ. ಎನ್ನ ಅರಿಸಿದರೆ ನಿನ್ನನ್ನು ಅರಿಯಲು ಸಾಧ್ಯ. ನೋಡಿ, ನನ್ನನ್ನು ನಾನು ಅರ್ಥ ಮಾಡ್ಸಪ್ಪ, ನಿನ್ನನ್ನು ನಾನು ಅರ್ಥ ಮಾಡ್ಕೊಳ್ಕಿಂತ ಮುಂಚೆ ನನ್ನೊಳಗಡೆ ಒಂದು ವಿವೇಕವನ್ನ ಅರಿವನ್ನ ತುಂಬು, ಆಗ ನಾನು ನಿನ್ನಗೆ ಅರಿವನ್ನ ನಿನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾರೆ. ಸೊ ಸಂಪೂರ್ಣವಾಗಿ ಇವತ್ತು ನಮ್ಮ ಅರಿವುಗಳಿಂದ ನಮ್ಮನ್ನು ಹೊರಗಿಡಲಾಗಿದೆ. ಯಾವುದೋ ಒಂದು ಜಗತ್ತು ತನಗೆ ಬೇಕಾದನ್ನ ನಮ್ಮೆಲ್ಲರ ಕೈಯಿಂದ ಮಾಡಿಸ್ತಾ ಇದೆ. ಸೊ ಅಂದ್ರೆ ನಾವು ಇವತ್ತು ಮಾಡಬೇಕಾಗಿರೋದು ಏನಂದ್ರೆ, ನಮ್ಮ ತನವನ್ನ, ನಮ್ಮ ಸೆಲ್ಫ್, ಅವರ್ ಸೆಲ್ಫ್ ಅಂತೀವಲ್ಲ, ನಮ್ಮ ತನವನ್ನ ನಾವು ಒಬ್ಬರು ಕೂಡ ಪ್ರಶ್ನೆ ಮಾಡ್ತಾನೆ ನಮ್ಮೊಳಗಡೆ ಒಂದು ವಿವೇಕವನ್ನು ನಾವು ರೂಢಿಸ್ಕೋಬೇಕಾಗಿದೆ, ವಿವೇಕವನ್ನು ಒಂದು ಕಲಿಬೇಕಾಗಿದೆ. ಮತ್ತು ತಪ್ಪು ಸರಿಗಳನ್ನ ನಾವೇ ವಿವೇಚಿಸುವ ಮೂಲಕ ಒಂದು ಸ್ಥಾಪನೆ ಮಾಡ್ಕೊಳ್ಬೇಕಾಗಿದೆ. ಈಗ ನಾವು ಯಾರೋ ಹೇಳೋ ಮಾತು ಯಾರೋ ಹೇಳ್ತಾರೆ, ಅದನ್ನ ನಾವು ಮಾತಾಡ್ತಾ ಇದ್ದೀವಿ. ನೀವು ಫೇಸ್ಬುಕ್ ನೋಡಿದ್ರೆ ಗೊತ್ತಾಗ್ತದೆ, ನಮ್ಮ ಅರಿವಿನ ಮೂಲಕ ನಾವು ಮಾತಾಡ್ತಿಲ್ಲ, ಯಾರ್ದೋ ಅರಿವಿನ ಮೂಲಕ ಅದಕ್ಕೆ ಲೈಕ್ ಹೊತ್ಕೊಂಡು ಹೋಗ್ತಿದ್ವಿ. ಅದು ನಿಮ್ಮ ಲೈಕ? ಒಂದು ನಿಮಿಷ ಕೂಡ ಯೋಚನೆ ಮಾಡಿದ್ರೆ ಅವಿವೇಕದ ತನಗಳಿಂದ ನಾವು ಯಾಕೆ ಲೈಕ್ ಹೊತ್ತಬೇಕು, ಯಾಕೆ ಲೈಕ್ ಹೊತ್ತಬಾರ್ದು ಅನ್ನೋ ಒಂದೇ ಸಣ್ಣ ಪ್ರಶ್ನೆ ಹಾಕೊಂಡಿದ್ರೆ ನಾವು ಮೂಲಭೂತವಾಗಿ ನಮ್ಮೊಳಗಡೆ ಆಗ್ಬೇಕಾಗಿರೋ ಬದಲಾವಣೆ ಏನು, ಯಾಕೆ ಅನ್ನೋದು. ನೋಡಿ, 12ನೇ ಶತಮಾನದಲ್ಲಿ ಒಬ್ಬ ದೇವದಾಸಿ, ಇನ್ನೊಬ್ಬ ದೇವದಾಸಿ, ಇವಳ ಹೆಸರು ಮಸಣದ ಗಜೇಶ ಮಸಣಯ್ಯನ ಪುಣ್ಯಸ್ತ್ರೀ ಅಂದ್ರೆ ಅವರೆಲ್ಲ ದೇವದಾಸಿಯವರು. ಸೊ ಆಯು ಮಗಳು ಹೇಳ್ತಿದ್ದಾರೆ, ನನ್ನನ್ನು ನಾನು ಮೊದಲು ಅರ್ಥ ಮಾಡ್ಕೊಂಡಾಗ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸುಲಭ ಆಗತ್ತೆ. ಹಾಗಾಗಿ ನೀನು ನನ್ನ ಒಳಗಡೆ ನನ್ನನ್ನು ಅರ್ಥ ಮಾಡಿಸು. ಸೊ ಇದೆಲ್ಲ ನಾವು ಮಾಡಬೇಕಾಗಿರೋ ಪ್ರಕ್ರಿಯೆ ಏನಂದ್ರೆ, ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳುವುದು. ನಮ್ಮನ್ನ ಅರ್ಥ ಮಾಡ್ಕೊಂಡ್ರೆ, ಈಗ ನೋಡಿ, ನನಗೊಂದು ಏಟ್ ಹಾಕ್ತಾರೆ ಯಾರಾದ್ರು, ಅವಾಗ ಪೈನ್ ಆಗುತ್ತಲ್ವಾ? ಆಗುತ್ತೋ ಇಲ್ವಾ? ಒಂದು ಬೈತಾರೆ, ನೋವಾಗುತ್ತೋ ಇಲ್ವಾ? ಹಾಗಾದ್ರೆ ನಾನು ಬೈದ್ರೆ ಬೇರೆಯವ್ರಿಗೆ ನೋವಾಗಲ್ವಾ? ಸೊ ಬೈದಾಗ ನನಗೆ ಪೈನ್ ಆಗುತ್ತೆ ಅನ್ನೋದು ನನ್ನ ಅರಿವಿಗೆ ಬಂದ್ಬಿಟ್ರೆ ನಾನು ಇನ್ನೊಬ್ಬರನ್ನ ಬೈಯೋವಾಗ ನಾನು ಯೋಚಿಸ್ತೀನ ಇಲ್ವಾ? ಹೊಡೆದಾಗ ನನಗೆ ನೋವಾಯ್ತು ಅನ್ನೋದು ನನ್ನ ಅರಿವಿಗೆ ಬರೋದಾದ್ರೆ ಇನ್ನೊಬ್ಬರು ನೋಡಿದಾಗ ಅವ್ರಿಗೂ ನೋವಾಗುತ್ತೆ ಅನ್ನುವ ಅರಿವು. ಇದು ಸಣ್ಣದು ವೈಲೆನ್ಸ್ಗೆ ನಾವು ಯಾಕೆ ಮಾಡ್ತೀವಿ ಅಂದ್ರೆ, ಆ ಅರಿವು ಮತ್ತು ಪ್ರಜ್ಞೆಯಿಂದ ನಾವು ದೂರ ಉಳಿದು ನಾವು ಆ ವೈಲೆನ್ಸ್ನ ನಿರಂತರವಾಗಿ ವಾರಿಯರ್ ಆಗಿ ಕೆಲಸ ಮಾಡ್ತಿರ್ತೀವಿ. ಯಾರಂದ್ರೆ ಹೆಣ್ಮಕ್ಳು ಮಾಡಲ್ಲ ಅಂತ ಹೇಳಲ್ಲ, ಹೆಣ್ಣು ಮಕ್ಕಳೇ ಫಸ್ಟ್ ವೈಲೆನ್ಸ್ನ ಕಲಿಸೋದು. ಯಾಕೆಂದ್ರೆ ಮಗು ತಾಯಿ ವೈಲೆನ್ಸ್ನ ಕಲಿಸೋದು ಯಾರಂದ್ರೆ ತಾಯಿನೇ. ಮೊದಲು ನೀವು ತಪ್ಪು ಮಾಡಿದ್ರಿ ಅಂದ್ರೆ ಒಡೆದೆ ಅವ್ರು ಹೇಳೋದು. ಒಡಿದೆ ಯಾರಾದ್ರೂ ಅಮ್ಮ ಬೆಳೆಸಿದ್ದಾರೆ ಅಂತ ಕೈ ಎತ್ರಿ, ಯಾರಾದ್ರೂ ಕೈ ಎತ್ತೀರಾ? ನೋ. ಯಾಕೆಂದ್ರೆ ದಟ್ ಈಸ್ ಅನ್ ಆಕ್ಟ್, ಅದು ಒಂದು ಆಕ್ಷನ್. ನಿನಗೆ ಹೊಡಿಬಹುದು ಅನ್ನೋದಕ್ಕೆ ನಾವು ಬುದ್ಧಿ ಕಲಿಸ್ತೀವಿ ಅನ್ನೋ ಹೆಸರಲ್ಲಿ ವೈಲೆನ್ಸ್ ಕಲಿಸ್ತೀವಿ. ಸೊ ಹಾಗಾಗಿನೇ ವೈಲೆನ್ಸ್ ಯಾಕೆ? ಅಪ್ಪನೂ ಅಷ್ಟೇ, ಮಾತೆತ್ತಿದ್ರೆ ಹೊಡಿತಾರೆ ಮಕ್ಕಳಿಗೆ, ಬಿದ್ದೋದಂದ್ರೆ ಹೊಡಿತಾರೆ. ಬೀಳೋದು ಸಹಜ ಅಲ್ರಿ ಮಗುಗೆ, ಬಿದ್ದರೆ ಹೊಡಿತಾರೆ, ಬೀಳ್ಬೇಡ ಅಂತ ಹೇಳಕ್ಕೆ. ಅದೇ ಬೀಳ್ತಾನೆ ಇದೀವಿ ನಾವು. ಅವಾಗ ಹೊಡೆದ್ರು ಯಾಕೆ ಮತ್ತೆ ಮತ್ತೆ ಬೀಳ್ತಾ ಇದೀವಿ ನಾವು? ಹಾಗಾದ್ರೆ ಅಂದ್ರೆ ಅದು ನಮ್ಮೊಳಗಡೆ ಅರಿವಾಗಿ ಪರಿವರ್ತನೆ ಆಗಿಲ್ಲ, ಅದು ನಮಗೆ ವೈಲೆನ್ಸ್ನೇ ಹೇಳ್ಕೊಟ್ಟಿದೆ. ಸೊ ಅಂದ್ರೆ ಸೈಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಅರ್ಥವಾಯ್ತಲ್ಲ ನಮಗೆ. ನಮ್ಮ ಮನಸ್ಥಿತಿ, ನಮ್ಮ ಸೈಕಾಲಜಿ ನಮ್ಮೊಳಗಡೆ ಒಂದನ್ನು ಉಂಟಾಗ್ತಾ ಇರುತ್ತೆ. ಮಕ್ಕಳು ಅನುಕರಣೆಯಿಂದ ಕಲಿಯೋದು. ಆ ಅನುಕರಣೆ ವೈಲೆನ್ಸ್ ಯಾವಾಗಲೂ ಕೂಡ ನಾವು ಮನೆಯಿಂದ ಕಲಿತೀವಿ.
ಮನೆಯಿಂದ ಕಲಿತೀವಿ, ಶಾಲೆಯಿಂದ ಕಲಿತೀವಿ, ಬೀದಿಯಿಂದ ಕಲಿತೀವಿ, ಎಲ್ಲೆಲ್ಲೂ ಕಲಿತೀವಿ ವೈಲೆನ್ಸ್. ಆದರೆ ವೈಲೆನ್ಸ್ ಅನ್ನ ಕಲಿತಾಗ ಹೆಣ್ಮಕ್ಳಿಗೆ ನಾವು ಮಾತಿದ್ರೆ ಹೇಳ್ತೀವಿ ವೈಲೆನ್ಸ್ ಮಾಡಬಾರ್ದು ಆದರೆ ಗಂಡು ಮಕ್ಕಳಿಗೆ ಒಬ್ಬರು ಟೀಚರ್. ಇದು ನಿಜವಾಗ್ಲೂ ಕೂಡ ವೈಲೆನ್ಸ್ ಯಾಕೆ ಅಷ್ಟು ಎಲ್ಲ ಕಡೆ ಒಬ್ಬ ಹೆಣ್ಮಕ್ಳನ್ನ ರೇಗಿಸಬಾರ್ದಪ್ಪ, ಅದು ಯುಟೀಸಿಂಗ್ ಕಾಯ್ದೆ ಇದೆ. ನಮ್ಮ ಮೇಡಮ್ ಹೇಳೋಗಿದ್ದಾರೆ ಎಷ್ಟು ಕಾಯ್ದೆಗಳಿವೆ ಅಂತ. ಯುಟೀಸಿಂಗ್ ಕಾಯ್ದೆ. ನೀನು ಒಬ್ಬ ಹೆಣ್ಮಗಳು ದಾರಿ ಹೋಗುವಾಗ ಬಾರೆ ಚಲುವೆ ಹಿಂಸೆ ಚಲುವೆ ನಮ್ಮ ಸಿನಿಮಾ ನಟನೆ ತರ ಹಾಡು ಹೇಳಿದ್ರೆ ನಿಮ್ಮನ್ನು ಜೈಲಿಗೆ ಹಾಕ್ಬೋದು, ಕಾಯ್ದೆ ಹೇಳುತ್ತೆ. ಆದ್ರೆ ಯಾರು ಜೈಲಿಗೆ ಹೋಗಿದ್ದೀರಾ? ಎಷ್ಟು ಜನ ಹುಡುಗಿ ಯಾರು ರೇಗಿಸ್ತೇ ಇರೋರು ಕೈ ಎತ್ತಿದ್ರೆ ಒಂದು ಹುಡುಗಲ್ಲಿ ಎತ್ತಾನೆ. ನಾನು ಗೊತ್ತಿದೆ ಅದು ರೇಗಿಸ್ತೀವಿ, ಯಾರೋ ಒಬ್ಬರನ್ನಾದ್ರೂ ರೇಗಿಸಿರೋದಪ್ಪ, ರೇಗಿಸ್ತೀವಿ. ಆದ್ರೆ ಯಾಕೆ ರೇಗಿಸ್ತೀವಿ? ಅದಕ್ಕೆ ನಾನು ಕೇಳಿದೆ, ಈ ತರದೊಂದು ಗುಂಪಲ್ಲಿ ರೇಗಿಸಿದ್ರೆ ನಿಮ್ಗೆ ಏನ್ ಸಿಕ್ಕತ್ತಪ್ಪ ಅಂದ್ರೆ ಗಂಡ್ಮಕ್ಳು ಹೇಳಿದ್ರು ಆನಂದ ಸಿಕ್ಕತ್ತೆ, ಹೆಣ್ಮಕ್ಳು ಹೇಳಿದ್ರು ನೋವಾಗತ್ತೆ. ವೈಲೆನ್ಸ್ ಲೀಡ್ಸ್. ನೋಡಿ, ನೀವು ರೇಗಿಸೋದು ನಿಮಗೆ ಆನಂದ ಕೊಡ್ತಾ ಇದ್ರೆ ನಮ್ಮ ಎದುರಿರುವ ಇನ್ನೊಬ್ಬರಿಗೆ ನೋವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ಕೆಲಸ ನಾವು ಆನಂದ ಪಡೋದ ಅಥವಾ ಇನ್ನೊಬ್ರು ನೋವು ಮಾಡದೇ ಇರೋದಾ? ನೋವು ಮಾಡದೇ ಇರೋದು. ಆದ್ರೆ ನಮ್ಗೆ ಇಲ್ಲಿವರೆಗೂ ಕೂಡ ರೇಗಿಸೋದ್ರ ಮೂಲಕ ಇನ್ನೊಬ್ಬರ ಮೇಲೆ ನಾವು ವೈಲೆನ್ಸ್ ಮಾಡ್ತಾ ಇದ್ದೀವಿ ಅಂತ ಇಷ್ಟು ಪ್ರಬುದ್ಧರಾಗಿ ಮೀಸೆ ಬಂದು ಮದ್ವೆ ಆಗೋ ವಯಸ್ಸಾದ್ರೂ ನಮ್ಗೆ ಇನ್ನೂ ಗೊತ್ತಿಲ್ಲ ಅಂದ್ರೆ ನಾವು ಯಾವಾಗ ಹೇಳ್ಕೊಡ್ಬೇಕಿತ್ತು ಅದನ್ನ? ಶಾಲೆಯಲ್ಲಿ ಇರೋವಾಗಲೇ ಹೇಳ್ಕೊಡ್ಬೇಕಾಗಿತ್ತಲ್ವಾ? ಅಥವಾ ಮನೆಯಿಂದ ಹೇಳ್ಕೊಡ್ಬೇಕಾಗಿತ್ತಲ್ವಾ? ಯಾರೋ ಒಬ್ಬ ಮಗು ಬಂದು ನಿಮ್ಮ ಮಗ ನನ್ನನ್ನು ರೇಗಿಸ್ತ ಅಂತ ಹೇಳಿದ್ರೆ ಆವಾಗ ಅವ್ರ ಅಮ್ಮ ಅಪ್ಪ ಬಾ ಮಗನೆ ಅಂತ ಬುದ್ಧಿ ಹೇಳಿದ್ರೆ ನಾವು ಇನ್ನೊಂದ್ಸರಿ ರೇಗಿಸಕ್ಕೆ ಹೋಗ್ತಾ ಇದ್ವಿ. ಆದ್ರೆ ಎಷ್ಟು ನಾವು ಅಪ್ಪ ಅಮ್ಮಂದ್ರು ನಮ್ಮ ಮಕ್ಕಳು, ನಾವು ಹೆಣ್ಮಕ್ಳು ಧೈರ್ಯ ಮಾಡಿ ನಿಮ್ಮ ಮಗ ನನ್ನನ್ನು ಬೀದಿಯಲ್ಲಿ ರೇಗಿಸ್ತಾನೆ ಅಂತ ಹೇಳಕ್ಕಾಗತ್ತೆ? ದಿಸ್ ಇಸ್ ಮಿಯರ್ಲಿ ವೈಲೆನ್ಸ್. ಆದ್ರೆ ಇದು ಕಾಯ್ದೆ ಇದೆ. ಆದ್ರೆ ನಾನು ಎಷ್ಟೊತ್ತು ಮಾತಾಡ್ಬೋದು ಸರ್? ಸೊ ಹೀಗಾಗಿ ಈ ವೈಲೆನ್ಸ್ ಕಲ್ತ ಮೇಲೆ ವೈಲೆನ್ಸ್ ಬಿಡಕ್ಕಾಗಲಿಲ್ಲ. ಅದೊಂದು ಟ್ರೈನಿಂಗ್ ಆಗ್ಬೇಕು ನಮ್ಗೆ. ಯಾಕೆಂದ್ರೆ ನಮ್ಮ ಮನಸ್ಥಿತಿಯಿಂದ ನಾವು ವೈಲೆನ್ಸ್ ಮಾಡಬಾರ್ದು ಅನ್ನೋ ಮನಸ್ಥಿತಿಯಿಂದ ನಮ್ಮ ಅರಿವಿನ ಮೂಲಕ ಕಂಡ್ಕೊಳ್ಬೇಕಾಗಿದೆ. ನಮ್ಮ ಅರಿವಿನ ಮೂಲಕ ಕಂಡ್ಕೊಂಡಾಗ ಆಗ ಅದಕ್ಕೆ ಅವಳು ನನ್ನನ್ನು ಅದು ಹೆಣ್ಮಕ್ಳು ಮಾಡೋ ವೈಲೆನ್ಸ್ಗೂ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ಮಾಡೋರ್ಗೂ ಹೇಳ್ತಾ ಇದ್ದೀನಿ. ಮೊದಲು ನನಗೆ ಅದು ವೈಲೆನ್ಸ್ ಅನ್ನೋದನ್ನ ನನಗೆ ಅರ್ಥ ಮಾಡಿಸೋ, ಆಗ ನಾನು ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಎದುರಾಗಿರೋದನ್ನ ನಾನು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಸೊ ಹೀಗಾಗಿ ಇಂಥ ವೈಲೆನ್ಸ್ ನಾವು ಕಲಿಸಿ ಯುದ್ಧ ಮಾಡಬೇಡ ಅಂದ್ರೆ ಆಗುತ್ತಾ? ಆಗಲ್ಲ. ಸೈನ್ಸ್ ಪೂರ್ವಕವಾಗಿ ಸೈನ್ಸ್ ಕೂಡ ಬೆಳೀತಾ ಇದೆ. ಸೈನ್ಸ್ ಕೂಡ ಏನ್ ಇನ್ನೋವೇಷನ್ಸ್ ಮಾಡ್ತಾ ಇದ್ವು ನಾವು ಅಭಿವೃದ್ಧಿಯ ಹೆಸರಲ್ಲಿ, ಅದೆಲ್ಲಾನು ಕೂಡ ಎಲ್ಲಾದ್ರ ಮೇಲೆ ವೈಲೆನ್ಸ್ ಮಾಡಕ್ಕೆ ಬಂದಿದೆ. ನೋಡಿ, ನಮ್ಗೆ ಸ್ಕ್ಯಾನ್ ಬಂತು, ಸೋನೋಗ್ರಫಿ ಬಂತು. ಏನಂದ್ರೆ ಭ್ರೂಣದಲ್ಲಿರುವ ಪಾಪ ಫಿಸಿಕಲಿ ಮಕ್ಕಳು ಬಂದೆ, ಸುಖವಾಗಿರೋ ಚೆನ್ನಾಗಿರೋ ಮಕ್ಕಳು ಬಂದ್ರೆ ಒಳ್ಳೇದಾಗತ್ತೆ ಅಂತ. ಆದ್ರೆ ಸೋನೋಗ್ರಫಿನ ನಾವೇನ್ ಮಾಡಿದ್ವಿ? ಭ್ರೂಣದಲ್ಲಿ ಹೆಣ್ಮಗುನ ಇಲ್ಲದೆ ಮಾಡಕ್ಕೆ ಬಳಸ್ತೀವಿ. ನೋಡಿ, ಸೈನ್ಸ್ ಅದಕ್ಕೆ ಬಂದಿದ್ದೇನಕ್ಕೆ ನಾವು ಬಳಸ್ತಾ ಇದ್ದೀವಿ. ಇವತ್ತು ನಾವು 1981ರ ನೀವು ಸೆಕ್ಸ್ ರೇಷಿಯೋ ತೆಗೆದು ನೋಡಿದ್ರೆ, ಇವತ್ತಿನ ಸೆಕ್ಸ್ ರೇಷಿಯೋ ತೆಗೆದು ನೋಡಿದ್ರೆ ಕಾಯ್ದೆ ಬಂದಿದೆ, ಕಾನೂನಾಗಿದೆ. ಆದ್ರೆ ಎಷ್ಟು ಪರ್ಸೆಂಟ್ ಇವತ್ತು? 924 ಇದ್ದು ಇವತ್ತು ಏನಾಗಿದೆ? 900ಗಿಂತ ಕೆಳಗೆ ಬಂದಿದೆ ಕರ್ನಾಟಕ ಇರೋ ಸ್ಟೇಟ್ಗಳಲ್ಲಿ ಬೆಟರ್ ಅಂತ ನಾವು ಈಗ ಮಾತಾಡ್ತಾ ಇದ್ದೀವಿ. ಇಂಥದ್ದೇ ಇದ್ರೂ ಕೂಡ ನಮಗೆ ಎಲ್ಲೆಲ್ಲಿ ನೀರಾವರಿ ಆಗಿದೆ, ಎಲ್ಲೆಲ್ಲಿ ಹೆಚ್ಚೆಚ್ಚು ಅಭಿವೃದ್ಧಿ ಆಗಿದೆ, ಅಲ್ಲೆಲ್ಲ ಸೆಕ್ಸ್ ರೇಷಿಯೋ ಡಿಕ್ರೀಸ್ ಆಗಿದೆ. ಹಾಗಾದ್ರೆ ಅಭಿವೃದ್ಧಿ ಅನ್ನೋದು ಹೆಣ್ಣಿನ ಮೇಲೆ ಮಾಡಕ್ಕೆ ವೈಲೆನ್ಸ್ ಮಾಡಕ್ಕೆ ಆಗುತ್ತಿರೋದು. ಸೆಕ್ಸ್ ರೇಷಿಯೋ ಮಂಡ್ಯ ಡಿಕ್ರೀಸ್, ಬೆಳಗಾಂ ಡಿಕ್ರೀಸ್, ಬಿಜಾಪುರ ನೀರಾವರಿ ಆದ್ಮೇಲೆ ಡಿಕ್ರೀಸ್, ಬೆಂಗಳೂರು. ಈ ಅಭಿವೃದ್ಧಿಗೂ ಮತ್ತು ಡೆವಲಪ್ಮೆಂಟ್ಗೂ ಮತ್ತು ಹೆಣ್ಣಿನ ಮೇಲೆ ನಡೆಯುವ ವೈಲೆನ್ಸ್ಗೂ ಸಂಬಂಧ ಇದೆ ಅಂತ ಆಯ್ತು. ಪ್ರದೇಶಕ್ಕೂ ಮತ್ತು ಇದಕ್ಕೂ ಸಂಬಂಧ ಇದೆ ಅಂತ ಆಯ್ತು. ಎಲ್ಲೆಲ್ಲಿ ನಾವು ಏನೇನು ಮಾಡ್ತಾ ಇದ್ದೀವೋ ಅವು ವೈಲೆನ್ಸ್ ಆಗಿ. ಅಲ್ಲಿ ಪೆಟ್ರೋಲ್ ಇದೆ, ಮಾಡು, ಎಲ್ರಿಗೂ ಹೊಡೆದಾಕು ಸಾಯಿಸಾಕು, ಅದನ್ನ ನನ್ನದಾಗಿ ಮಾಡ್ಕೊ. ಇಲ್ಲಿ ಗುಡ್ಡ ಬೆಟ್ಟ ಇದೆ, ಇದನ್ನ ಹೊಡೆದಾಕು, ನನ್ನದಾಗಿ ಮಾಡ್ಕೊ. ಅಂದ್ರೆ ಅಭಿವೃದ್ಧಿ ಭೂಮಿಯ ಹೆಸರಲ್ಲಿ. ನೋಡಿ, ನೀವು ಎಕಾಲಜಿನ ಹೆಣ್ಣಾಗಿ ಮಾಡಿದ್ದು, ಹೆಣ್ಣಿನ ಮೇಲೆ ಏನೇನು ಶೋಷಣೆ ಆಗುತ್ತೋ ಎಕಾಲಜಿನಲ್ಲಿ ಕೂಡ ಅದೇ ಥರದ ಶೋಷಣೆ ಬಗೆಯೋದು. ನಮ್ಮ ಗರ್ಭ ಬಗೀತಾರೆ, ಅಲ್ಲಿ ಭೂಮಿ ಬಗೆಯುತ್ತೆ. ನೀವು
ಕಂಪ್ಯಾರಿಟಿವ್ ಮಾಡ್ತಾ ಹೋಗ್ತಾ ಇದ್ರೆ ಕಾಲೇಜಿನಲ್ಲಿ ಆಗ್ತಾ ಇರೋ ಸವಾರಿ ಇದೆಯಲ್ಲ, ಪೆಟ್ರಿಯಾರ್ಕಲ್ ಸವಾರಿ ಅಂದರೆ ಯಜಮಾನಿಯ ಸವಾರಿ ಇದೆಯಲ್ಲ, ಅದು ಹೆಣ್ಣಿನ ಮೇಲೆ ಇವತ್ತು ನಡೀತಾ ಇದೆ. ಯಾಕೆ ಹಾಗಾದ್ರೆ 13 ವರ್ಷಕ್ಕೆ ಮದುವೆ, 9 ವರ್ಷದವರೆಗೂ ಓದು, 13 ವರ್ಷಕ್ಕೆ ಮದುವೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ದೇ ವಾಂಟ್ ವಾರಿಯರ್ಸ್. ಇರಾನ್, ಇರಾಕ್ ಎಲ್ಲ ದೇಶದಲ್ಲಿ, ಇವನ್ ಅಮೇರಿಕಾದಲ್ಲಿ ಎಷ್ಟು ಹೆಣ್ಣು ಮಕ್ಕಳು ಬಿಲೋ 16 ಪ್ರೆಗ್ನೆನ್ಸಿ ಆಗ್ತಾರೆ. ಆ ಮಕ್ಕಳು ಹೆಂಗೆ ಆರ್ಫನೇಜ್ಗೆ ಹೋಗ್ತಾರೆ. ಅರಿವಿಲ್ಲದೆ ಮಾಡುವ ಎಲ್ಲ ಆಕ್ಟ್ಗಳು ಹೇಗೆ ನಮ್ಮದೇ ಸಂತಾನವನ್ನು ಒಂದು ಆರ್ಫನೇಜಲ್ಲಿ ಬೆಳಿ ಮಾಡ್ತಾರೆ ಅಂದರೆ ಮೇಡಮ್ ಕೂತ ಹೇಳ್ತಾ ಇದ್ದ ರೂಮ್ ಒಳಗಡೆ 4 ವಾಲ್ಸ್. ಇಲ್ಲಿ ಕೋಲಾರದಂತ ಒಂದು ಎಷ್ಟು ಹೆಣ್ಣು ಮಕ್ಕಳು ಬಿಲೋ 15 ಪ್ರೆಗ್ನೆನ್ಸಿ ಆಗ್ತವೆ. ಆ ಮಕ್ಕಳು ಹೇಗೆ ಆರ್ಫನೇಜ್ಗೆ ಹೋಗ್ತಾರೆ. ಯಾಕೆ ನಮ್ಮ ಒಳಗಡೆಯಿಂದ ಹಿಂಸೆಗೆ ನಾವು ದಾರಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಎಲ್ಲವೂ ಕೂಡ ಆನಂದದ ಏನೇಳ್ತಾರೆ ನಮ್ಮ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾಗಳು ನಮ್ಮ ಮೇಲೆ ಏನಿಲ್ವಲ್ಲ, ಆ ಎಲ್ಲವನ್ನೂ ಕೂಡ ನಾವು ಎಂಟರ್ಟೈನ್ಮೆಂಟ್ ಆಗಿ ನೋಡೋದ್ರ ಮೂಲಕ ನಾವು ಇನ್ನೊಬ್ಬರ ಮೇಲೆ ನಡೆಸುವ ಹಿಂಸೆಯನ್ನ ಪರಿಭಾವಿಸದೆ ಹೋಗುವಂತ ಮನಸ್ಥಿತಿಯನ್ನ ನಮ್ಮ ಒಳಗಡೆ ಬಿತ್ತಲಾಗಿದೆ. ಹೀರೋಯಿಸಮ್ನ ನೀವು ನೋಡ್ತಾ ಇದ್ದೀರಿ, ಎಂತ ಸಿನಿಮಾ ಓಡ್ತಾ ಇದೆ ಇವತ್ತು ಅಂತ. ಎಲ್ಲ ಕೂಡ ವೈಲೆನ್ಸ್ ಸಿನಿಮಾಗಳು ಯಾಕೆ ಅಷ್ಟು ಓಡ್ತಾ ಇವೆ? ಯಾರನ್ನ ಅವ್ರು ನೋಡ್ತಾ ಇದ್ದಾರೆ? ಎಲ್ಲ ಬಿಲೋ ಪಾವರ್ಟಿ ಲೈನಲ್ಲಿರೋ ಗಂಡು ಮಕ್ಕಳು ಹೋಗಿ ಅಂತ ವೈಲೆನ್ಸ್ ಸಿನಿಮಾ ನೋಡ್ತಾ ಇದ್ದಾರೆ. ಅವರು ಸವಲತ್ತುಗಳ ವಂಚಿತರಾಗಿದ್ದಾರೆ. ಅವರು ನಡೆಸುವ ವೈಲೆನ್ಸ್ ಯಾವ ತರ ಇರುತ್ತೆ ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡಬೇಕು. ಶಿಕ್ಷಣ ಎಲ್ಲದಕ್ಕೂ ಪರಿಹಾರ ಅಂತೀವಿ, ಆದರೆ ಈ ದೇಶದಲ್ಲಿ ಇವತ್ತಿಗೂ ಕೂಡ 10th ಪಾಸ್ಔಟ್ ಆಗೋರಿಗೆ ಎಷ್ಟು, PUC ಪಾಸ್ಔಟ್ ಆಗೋರು ಎಷ್ಟು, ಡಿಗ್ರಿ ಪಾಸ್ಔಟ್ ಆಗೋರು ಎಷ್ಟು, MA ಪಾಸ್ಔಟ್ ಆಗೋರು ನೀವು ನೋಡ್ಬೋದು. 7ನೇ ಕ್ಲಾಸ್ ಆದ್ಮೇಲೆ 50% ಮಕ್ಕಳು ಶಾಲೆ ಬಿಡ್ತಾರೆ. 8th ಆದ್ಮೇಲೆ ಅದರಲ್ಲಿ ಮತ್ತೆ 50%, 10th ಆದ್ಮೇಲೆ ಬಿಡ್ತಾರೆ. PUCಗೆ ಹೋಗೋದು ಸ್ವಲ್ಪ 25% ಸೇರಿದವರಲ್ಲಿ. ಆ 25ರಲ್ಲಿ ಮಾಸ್ಟರ್ ಡಿಗ್ರಿ ಮಾಡೋರು ಗಂಡು ಮಕ್ಕಳು 25%, ಹೆಣ್ಮಕ್ಳು 18%. ಅದು ಜನರಲ್ ಮೇಲೆ. ಅದು SC ST ಬ್ಯಾಕ್ವರ್ಡ್ ಕ್ಲಾಸಿಗೆ ಬಂದರೆ ಆ ಡೇಟಾ ಇನ್ನೂ ಖುಷಿ. ಅಂದ್ರೆ ಈ ಲೆಫ್ಟ್ ಔಟ್ ನಿಮ್ಗೆ ಕೆಲಸ ಸಿಗ್ತಾ ಇಲ್ಲ, ಅದು ಇನ್ನೊಂದು ಮಾತು, ಅದು ಇನ್ನೊಂದು ದಿವಸದ ದೊಡ್ಡ ಚರ್ಚೆ ಅದು. ಆದ್ರೆ ಶಾಲೆ ಬಿಟ್ಟವ್ರಿಗೆ ಉದ್ಯೋಗದ ಅವಶ್ಯಕತೆ ಇದೆಯಲ್ವಾ? ಶಾಲೆ ಬಿಟ್ಟರು ಅವರು ಉನ್ನತ ಬೇಕಲ್ವಾ, ಊಟ ಬೇಕಲ್ವಾ, ಅವ್ರಿಗೂ ಕೂಡ ಎಲ್ಲರ ತರ ಜೀವನ ನಡೆಸಕ್ ಬೇಕಲ್ಲ. ಇದಕ್ಕೆ ನಡೆಸ್ತಾ ಇರುವಂತ ವೈಲೆನ್ಸ್ ಇದೆಯಾ? ಯಾರು ಅದನ್ನ ನಡೆಸ್ತಾ ಇದ್ದಾರೆ, ಯಾಕೆ ನಡೆಸ್ತಾ ಇದ್ದಾರೆ? ಒಂದು ಸ್ಟೇಟ್ ಅದನ್ನ ಹೇಗೆ ನಮ್ಮ ಮೇಲೆ, ನಮ್ಮ ಜನರ ಮೇಲೆನೆ ಅದು ಹೆಂಗೆ ಅಭಿವೃದ್ಧಿ ಹೆಸರಲ್ಲಿ ನಮ್ಮ ಮೇಲೆ ತಳ್ಳುತ್ತಾ ಇದೆ. ಅದಕ್ಕೆ ರೋಡ್ ಅಭಿವೃದ್ಧಿ ಬೇಕು, ಅದಕ್ಕೆ ಏರ್ಪೋರ್ಟ್ ಅಭಿವೃದ್ಧಿ ಬೇಕು, ಟ್ರೈನ್ ಅಭಿವೃದ್ಧಿ ಬೇಕು. ಮಾನವ ಸಂಪನ್ಮೂಲದ ಅಭಿವೃದ್ಧಿ ಬೇಡ. ಯಾಕೆ ಬೇಡ ಅನ್ನುತ್ತೆ? ಯಾರಾದ್ರೂ ಯೂತ್ಸ್ ಮಾತಾಡ್ತಿದ್ದೀರಾ ಇವತ್ತು? ಯಾಕೆ ನಮ್ಗೆ ಜಾಬ್ ಇಲ್ಲ ಅಂತ ಮಾತಾಡ್ತಿದ್ದೀರಾ? ಅವ್ರು ಹೇಳ್ತಾ ಇದ್ದಾರೆ ನೀವೆಲ್ಲರೂ ಕೂಡ ರೋಡ್ ಕೆಲಸ ಆದ್ರೆ ಅದು ಕೆಲಸ ಸಿಕ್ಕಲ್ವಾ? ಇಂಜಿನಿಯರ್ ಒಬ್ಬನು 100 ಜನ, ಇವನು ಅದಕ್ಕೆ 400 ಜನ ಹೈಯರ್ ಮೆಷನ್ ವರ್ಕ್ ಮಾಡ್ತಾರೆ. ಇವತ್ತು ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತು ಏನೇನು ಸ್ಥಿತಿ ನೀವು ತಲುಪಿದ್ದೀರಿ. ಕೊನೆಗೆ ನಮಗೆ ಏನು ಗತಿ? ಈ ವೈಲೆನ್ಸ್ನ ಪ್ರಮೋಟ್ ಮಾಡುವಂಥ ಈ ಪೆಟ್ರಿಯಾರ್ಕಲ್ ಡೆವಲಪ್ಮೆಂಟ್ ಅನ್ನ ಮಾಲ್ ಡೆವಲಪ್ಮೆಂಟ್ ಅಂತ ತುಂಬ ಜನ ಕರೆದಾಗಿದ್ದಾರೆ. ಆದರೆ ಆ ಡೆವಲಪ್ಮೆಂಟ್ ಅಂತ ನಮ್ಮ ಯೂತ್ಸ್ ಒಳಗಡೆ ತುಂಬಿದ್ದಾರೆ. ಸೊ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ನಾವು ಹೇಗೆ ಮಾಲ್ ಡೆವಲಪ್ಮೆಂಟ್ನ ಕೂಸುಗಳಾಗಿದ್ದೀವಿ, ಗಂಡು ಹೆಣ್ಣು ಇಬ್ಬರೂ ಕೂಡ ನರಕದಲ್ಲಿ ಬೀಳ್ತೀವಿ ಅನ್ನೋದನ್ನ ನಾವೇ ಯೋಚನೆ ಮಾಡದೇ ಇದ್ರೆ ನಮ್ಮನ್ನು ಯಾರೂ ರಕ್ಷಣೆ ಮಾಡಲ್ಲ ಈ ಭೂಮಿಯಲ್ಲಿ. ಸೊ ಹೀಗಾಗಿ ನಾವು ಪ್ರತಿಯೊಂದಕ್ಕೂ ನಾವು ವೈಲೆನ್ಸ್ ಮೂಲಕ ಮಾತಾಡಕ್ ಹೋದ್ರೆ ಆಗೋದಿಲ್ಲ. ಗಾಂಧಿ ನಮಗೆ ಬಹಳ ಒಳ್ಳೆಯ ದಾರಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ವಿಶ್ವದಲ್ಲೇ ಯಾವ ಆ ಥರದ ಅತ್ಯುತ್ತಮ ದಾರಿ ನಮಗಿಲ್ಲ. ನಾವು ಪ್ರಶ್ನಿಸಬೇಕು, ಬರೀ ಪ್ರಶ್ನಿಸೋದಲ್ಲ, ಅದಕ್ಕೆ ಉತ್ತರಗಳನ್ನು ಹುಡುಕೊಳ್ಳೋದ್ರ ಮೂಲಕ ಯಾವ ಕೆಲಸವೂ ಸಣ್ಣದಲ್ಲ, ಯಾವ ಕೆಲಸವೂ ದೊಡ್ಡದಲ್ಲ ಅಂತ ಭಾವಿಸ್ತಾ ನೀವು ಹೇಗೆ ಕೆಲಸದಲ್ಲಿ ತೊಡುತ್ತೀರೋ. ನೀವು ಮೊದಲು ಕೇಳಿ, ಮೊದಲು ಮನೆ ಅಲ್ವಾ, ನಾವೆಲ್ಲ ಮನೆಯಲ್ಲೆಲ್ಲ ಮಾಡೋದು. ಮನೆಯಲ್ಲಿ ಬೆಳೀತಾ ನೀವು ಹೇಗೆ ಬೆಳಿತೀರಿ, ಹೆಣ್ಮಕ್ಳು ಹೇಗೆ ಬೆಳೀತಾರೆ ಅಂತ ನೋಡ್ತೀವಿ. ಯಾಕೆ ಹೆಣ್ಮಕ್ಳು ವೈಲೆನ್ಸ್ಗೆ ಹೋಗಲ್ಲ ಅನ್ನೋದನ್ನ, ಕಡಿಮೆ ಮಟ್ಟದ ವೈಲೆನ್ಸ್ಗೆ ಹೋಗ್ತಾರೆ ಅನ್ನೋದಕ್ಕೆ ನಿಮ್ಗೆ ಅಲ್ಲೇ ಉತ್ತರ ಸಿಕ್ಕ. ಹೆಣ್ಣು ಮಕ್ಕಳನ್ನ ಟೇಮ್ ಮಾಡಲಾಗತ್ತೆ, ಗಂಡು ಮಕ್ಕಳು ನೀವು ಗಂಡು ಬೀದಿಗೆ ಹೋದ್ರೆ ಏನು ಮಡಿಕೆ ಅಲ್ಲ, ನೀವು ಕಂಚಿನ ಪಾತ್ರೆ ಒಡೆದೋಗಲ್ಲ. ನೀವು ಹೆಣ್ಮಕ್ಳು ಮಡಿಕೆ ಒಡೆದೋಗ್ತಾರೆ, ನೀವು ಒಡೆದೋಗಲ್ಲ. ಇಂಥ ಮಿಥ್ಯ
ಮಿತ್ತುಗಳನ್ನ, ಇಂಥ ಹೆರಿಟೇಜನ್ನ ನಮಗೆ ಕಟ್ಟಿಕೊಟ್ಟು ನಾವು ಅದರಲ್ಲಿ ಮುಳುಗಿ ಬೀಳೋದು ಮಾಡಿದ್ದಾರೆ. ಇದು ಈ ಹೆರಿಟೇಜೇ ನಮಗೆ ಏನು ನಾವು ಅಯ್ಯೋ ನಮ್ಮ ಒಳ್ಳೆ ಕಲ್ಚರ್ ಇದೆ, ಒಳ್ಳೆ ಕಲ್ಚರ್ ಇದೆ ಅಂತ ನೀವು ಒಂದು ಪುಸ್ತಕ ತೆಗೆದು ಗಾದೆ ಮಾತುಗಳು ಹೋದ್ರಿ ಸಾಕು, ಎಂಥ ಕಲ್ಚರ್ ನಿಮಗೆ ಅಂತ ಗೊತ್ತಾಗ್ತದೆ. ಈ ಕಲ್ಚರ್ನ ನಾವು ಒಪ್ಕೋಬೇಕಾ ಕಲ್ಚರ್ ಹೆಸರಲ್ಲಿ ಅನ್ನೋದನ್ನು ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಹೆಣ್ಮಕ್ಳಿಗೆ ಮೊಣಕಾಲು ಕೆಳಗಡೆ ಬುದ್ಧಿ, ಯಾರಾದ್ರೂ ಬುದ್ಧಿ ಎಲ್ಲಿ ಅಂತ ಗೊತ್ತಾಗುತ್ತಲ್ವಿ ಅಂದ್ರೆ ಬುದ್ಧಿ ಒಂದೇ ಹತ್ರ ಅಲ್ವಾ ಇರೋದು. ಅದು ಯಾರಾದ್ರೂ ಕಾಲು ಕೆಳಗಡೆ ಇರೋದಾಗಿದ್ರೆ ನಮ್ಮ ಕಾಲು ತುಂಬಾ ದಪ್ಪ ಮತ್ತೆ ಬಲಿಷ್ಠವಾಗಿರ್ಬೇಕಾಗಿತ್ತು, ಬುದ್ಧಿ ಕಾಲು ಕೆಳಗಡೆ. ಆದ್ರೆ ಯಾಕೆ ಅದು ಇಲ್ಲೇ ಇರೋದು? ಆದ್ರೆ ಹೇಳುವ ಮೂಲಕ ಹೇಗೆ ನಿಮ್ಮ ಒಳಗಡೆ ಒಂದು ಆತ್ಮವಿಶ್ವಾಸ ಇಲ್ಲದಂಗೆ ಮಾಡುವ ಕ್ರಿಯೆ ಇದೆಯಲ್ಲ, ಆ ಆತ್ಮವಿಶ್ವಾಸವನ್ನ ನಮ್ಮ ಭಾಷೆ ಮಾಡುತ್ತೆ, ನಮ್ಮ ಚಲನೆಗಳು ಮಾಡುತ್ತೆ, ನಮ್ಮ ಸಂಸ್ಕೃತಿ ಮಾಡುತ್ತೆ, ನಮ್ಮ ಸಿನಿಮಾಗಳು ಮಾಡ್ತವೆ. ನಾವು ಎಲ್ಲೆಲ್ಲಿ ಇರ್ತೀವೋ ಅಲ್ಲೆಲ್ಲ ನಮ್ಮನ್ನ ಈ ಮಿತ್ತುಗಳಲ್ಲಿ ನಮ್ಮನ್ನ ಕಟ್ಟಿ ಹಾಕಬೇಕು. ಸೊ ಹಾಗಾಗಿನೇ ನಿಮ್ಮ ಕೆಲಸ ವಿದ್ಯಾರ್ಥಿಗಳು ಒಬ್ಬರು ಯೋಚನೆ ಮಾಡುವ ವಿದ್ಯಾರ್ಥಿಗಳಾಗಿ ನೀವು ಮಾಡಬೇಕಾಗಿರೋದು ಏನಂದ್ರೆ ಏನನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಇದು ಬಹಳ ಜೀವನಕ್ಕೆ ಬಹಳ ಮುಖ್ಯವಾದದ್ದು. ನೀನು PhD ಮಾಡ್ತೀಯೋ ಬಿಡ್ತೀಯೋ, ಆದರೆ ನಿನ್ನೊಳಗಡೆ ಇರೋ ನಾಲೆಡ್ಜ್, ನೀನು MSc ಮಾಡಿ ಫಿಸಿಕ್ಸ್ ಅಧ್ಯಯನ ಮಾಡಕ್ಕೆ ಹೋಗಿ ನೀನು ಫಿಸಿಕ್ಸ್ ಅಧ್ಯಯನ ಮಾಡ್ತಾ ಮಾಡ್ತಾ ವೈಲೆನ್ಸ್ಗೆ ನೀನು PhD ಮಾಡೋದಾದ್ರೆ, ವೈಲೆನ್ಸ್ ಕ್ರಿಯೇಟ್ ಮಾಡಕ್ಕೆ ಅದರಿಂದ ಉಪಯೋಗ ಏನು? ಜನರನ್ನ ರೀಕ್ರಿಯೇಟ್ ಮಾಡಿ ಅವರ ಒಳಗಡೆ ಒಂದು ಅದು ಅವರನ್ನ ಮನುಷ್ಯರಾಗಿ ರೀಕ್ರಿಯೇಟ್ ಮಾಡುವಂಥ ಫೆಸಿಲಿಟಿಯನ್ನ ಸೈನ್ಸ್ ಕೊಟ್ಟಾಗ ಅದರಿಂದ ಉಪಯೋಗ ಆಗುತ್ತೆ. ಸೊ ಈ ಅರ್ಥದಲ್ಲಿ ನೀವು ಅಧ್ಯಾಪಕರಾಗ್ಬೋದು ಅಥವಾ ವಿದ್ಯಾರ್ಥಿಗಳಾಗ್ಬೋದು, ನಿಮ್ಮೊಳಗಡೆ ಜೆಂಡರ್ ಏನು ಮಾಡ್ತಾ ಇದೆ, ಲಿಂಗತ್ವ ಅನ್ನೋ ಪ್ರಜ್ಞೆ ನಿಮ್ಮೊಳಗಡೆ ಏನನ್ನು ಕಲಿಸ್ತಾ ಇದೆ, ಹೇಗೆ ಕಲಿಸ್ತಾ ಇದೆ, ಅದರಲ್ಲಿ ನಾನು ಹೇಗೆ ಭಾಗವಹಿಸ್ತಾ ಇದ್ದೀನಿ ಅನ್ನೋದನ್ನ ಕ್ಷಣ ಮಾತ್ರದಲ್ಲಿ ಯೋಚಿಸಿದ್ರೆ ನಿಮಗೆ ಅರಿವು ಬರುತ್ತೆ. ನೀವೇ ಪೂರ್ಣವಾದ ಮನುಷ್ಯತ್ವವನ್ನ ನೀವು ಕಲಿಲಿಕ್ಕಾಗತ್ತೆ. ಕಲಿಯೋದ್ರ ಮೂಲಕ ಜಾರಿಗೊಳಿಸಕ್ಕಾಗತ್ತೆ. ನೀವು ಜಾರಿಗೊಳಿಸಿದ್ರೆ ಎದುರೋರು ನಮ್ಮ ಮಗನೇ ಬಾ ಅಂತ ಹೇಳ್ತೀರಾ, ಮಗು ಬಾಯಿಲಿ ಅಂತ ಕರೆದ್ರೆ ನೀವು ಬರ್ತೀಯ. ಮಗನೇ ಬಾ ಅಂದ್ರೆ ಏನೋ ಮಗನೇ ಅಂತಾನೆ ಬರುತ್ತೆ, ಹೌದಲ್ಲ? ಹಾಗಾಗಿ ಮಗು ಬಾ ಅಂತ ಹೇಳಿದ್ರೆ ನಿಮ್ಗೇನಾಗುತ್ತೆ, ಬರ್ತೀಯ ನೀನು, ಏನಮ್ಮ ಅಂತ ಕೇಳ್ತೀಯ ಅಥವಾ ಏನಕ್ಕ ಅಂತ ಕೇಳ್ತೀಯ. ಆದ್ರೆ ಭಾಷೆನೇ ಇಂಥದ್ದಾದ್ರೆ, ವೈಲೆನ್ಸ್ ಯುಕ್ತವಾದ ಭಾಷೆನೇ ನಾವು ಬಳಸ್ತಾ ಇದ್ರೆ ಎಲ್ಲಿ ಬದಲಾವಣೆ ಮಾಡೋಕ್ಕಾಗತ್ತೆ? ಭಾಷೆ ಅದೇ ಮಾಡುತ್ತೆ ಕೆಲಸ. ಅದು ಹುಟ್ಟಾಕಿರುವ ಎಲ್ಲ ಎಲಿಮೆಂಟ್ಸ್ ಏನಿದೆಯೋ ಅದೆಲ್ಲ ಪೇಟ್ರಿಯಾರ್ಕಲ್ ಲ್ಯಾಂಗ್ವೇಜ್ ಸಿಸ್ಟಮ್. ಹಾಗಾಗಿನೇ ನಾವು ಭಾಷೆ ಬದಲಾಯಿಸ್ಕೋಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಬದಲಾಯಿಸ್ಕೋಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಬದಲಾಯಿಸ್ಕೋಬೇಕು, ಮಾತು ಬದಲಾಯಿಸ್ಕೋಬೇಕು, ನಡೆ ಬದಲಾಯಿಸ್ಕೋಬೇಕು, ಮತ್ತೆ ಜೀವನ ವಿಧಾನವನ್ನು ಮೊದಲು ಬದಲಾಯಿಸ್ಕೋಬೇಕು. ಮನೆಯಲ್ಲಿ ಅಮ್ಮ ನೀರು ಎಳಿತಾ ಇದ್ರು, ಈಗ ನಮ್ಮ ಕೋಲಾರದಲ್ಲಿ ನೋಡಿದ್ದೀನಿ, ಬಾವಿಯಿಂದ ನೀರು ಎಳಿತಿರ್ತಾರೆ. ಗಂಡು ಮಗ ಅಲ್ಲಿ ಕುತ್ಕೊಂಡು ಕಾಲ ಮೇಲೆ ಕಾಲ ಹಾಕೊಂಡು ಏನ್ ಮಗನೇ ಅಂತ ಮಾತಾಡ್ತಾ ಇರ್ತಾರೆ. ಒಬ್ಬ ಅಮ್ಮ 20 ಅಡಿ 30 ಅಡಿ ಬಾವಿಯಿಂದ ನೀರು ಸೇದವಾಗ ಒಬ್ಬ ವಯಸ್ಸಿನ ಗಂಡು ಮಗ ಕಾಲ ಮೇಲೆ ಕಾಲ ಹಾಕೊಂಡು ಕುತ್ಕೊಂಡ್ರೆ ಯಾವತ್ತೂ ತಪ್ಪು ಅನ್ಸಿಲ್ವಾ ನಿಮ್ಗೆ? ತಪ್ಪು ಅನ್ಸಿದೆಯಾ ಇಲ್ವಾ? ತಪ್ಪು. ಆದ್ರೆ ಯಾವತ್ತಾದ್ರೂ ನೀವು ಅದನ್ನ ಇಂಟ್ರಾಸ್ಪೆಕ್ಷನ್ ನಿಮ್ಮನ್ನು ನೀವು ಮಾಡ್ಕೊಂಡಿದ್ದೀರಾ? ಖಂಡಿತ ಮಾಡ್ಕೊಂಡಿದ್ದೀವಿ. ಆಮೇಲೆ ಎಷ್ಟು ಅನಾಗರಿಕತನ ಅಂದ್ರೆ ನಾಗರಿಕತನ ಅನ್ನೋದನ್ನ ನಾನು ಬೇರೆ ಅರ್ಥದಲ್ಲಿ ಮಾತಾಡ್ತಿದ್ದೀನಿ, ನಮ್ಮ ಕೋಲಾರಕ್ಕೆ ಇಟ್ಕೊಂಡು ಮಾತಾಡದೆ ನಾವು ಎಷ್ಟು ಅನಾಗರಿಕವಾಗಿ ವರ್ತಿಸ್ತೀವಿ ಅಂದ್ರೆ, ನಮ್ಮ ಟೌಲು, ನಮ್ಮ ಚಟ್ಟಿ, ನಮ್ಮ ಬನಿ ಇವೆಲ್ಲ ತಗೊಂಡೋಗಿ ಬಾತ್ರೂಮಲ್ಲಿ ಇಟ್ಟು ನೀರು ಬಿಟ್ಟು ಸ್ನಾನ ಮಾಡ್ಕೊಂಬ ಅಂತ ಹೇಳಿ, ಹೆಂಡತಿ ಆಗಲಿ ಅಮ್ಮನಾಗ್ಲಿ ಅಥವಾ ಅಜ್ಜಿ ಆಗಲಿ ಮತ್ತು ಬೆನ್ನುಜ್ಜಿಕೊಂಡು. ಈ ಕಲ್ಚರ್ ಇದೆಯಲ್ಲ, ಇದನ್ನ ಏನ್ ಹೇಳ್ಬೇಕು ನಾವು? ಇದನ್ನ ನಾಗರಿಕತೆ ಅನ್ಬೇಕಾ ಅಥವಾ ಅಜ್ಞಾನ ಅನ್ಬೇಕಾ? ನಮ್ಮೊಳಗೆ ನಾವು ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕಲ್ವಾ? ಸೊ ಅಷ್ಟು ಟೈಮಲ್ಲಿ ಒಬ್ಬ ಹೆಣ್ಮಕ್ಳಿಗೆ ಇದೇ ಮಾಡ್ಬೇಕು. ಹಾಗಾಗಿ ಇದನ್ನ ಮಾಡದೇ ಇರೋ ಹೆಂಡತಿ ಏನಾಗ್ತಾಳೆ? ತಿರಸ್ಕೃತಳಾಗ್ತಾಳೆ. ಅವಳು ತಿರಸ್ಕೃತಳಾಗ್ತಾಳೆ. ಅವಳಿಗೆ ನಡವಳಿಕೆನೇ ಕಲಿಸಿಲ್ಲ ಅವ್ರ ತಾಯಿ ಅಂತ ಹೇಳ್ತೀವಿ. ಮತ್ತೆ ಅವಳು ಬದುಕಕ್ಕೆ ಅಯೋಗ್ಯಳು ಅಂತಾರೆ. ಸೊ ನಾನ್ ಬದುಕಕ್ಕೆ ಅಯೋಗ್ಯನಾ, ಅವಳು ಬದುಕಕ್ಕೆ ಅಯೋಗ್ಯ? ಇಷ್ಟು ಸಣ್ಣದಿವು, ಇವು ಬದುಕಿನ ಸಣ್ಣ ಸಣ್ಣ ವಿಷಯಗಳು. ಆದ್ರೆ ಈ ಸಣ್ಣ ಸಣ್ಣ ವಿಷಯಗಳಿಂದಲೇ ನಾವು ಬದಲಾಯಿಸ್ಕೊಳ್ದೇ ಇರೋರು ದೊಡ್ಡದನ್ನ ಬದಲಾಯಿಸ್ಕೊಳಕ್ಕಾಗುತ್ತ ನಮ್ಮಿಂದ? ಇದು ಚಿಕ್ಕದಿದು, ಬಹಳ ಚಿಕ್ಕದು. ಇದನ್ನೇ ಬದಲಾಯಿಸ್ಕೊಳ್ದೇ ಇರೋ ನಾವು ದೊಡ್ಡದನ್ನ ಬದಲಾಯಿಸ್ಕೊತೀವ? ಯಾರನ್ನೋ ಹಾಸ್ಯ ಮಾಡೋದು ಬಿಡ್ತೀವ ನಾವು? ಹಾಸ್ಯ ಮಾಡೋದ್ರ ಮೂಲಕ ನೋವಾಗುತ್ತೆ ನಾವು ತಿಳ್ಕೊಳ್ತೀವ? ನಾವು ತಿಳ್ಕೊಳ್ಳಲ್ಲ. ಯಾಕೆ ಅಂದ್ರೆ ಇಟ್ಸ್ ಎ ಲರ್ನ್ ಪ್ರೋಸೆಸ್ ಅಂತ. ಅದಕ್ಕೆ ಹೇಳೋದು ಕಲಿತ ಬುದ್ಧಿ. ಎಷ್ಟು ವಯಸ್ಸಿಂದ?
ಸಣ್ಣ ವಯಸ್ಸಿಂದ ಕಲಿತ ಬುದ್ಧಿ. ಇದು ನಮ್ಮೊಳಗಡೆ ಒಂದು ನಮ್ಮ ಎಲ್ಲ ವಿವೇಕವನ್ನು ಮುಚ್ಚುತ್ತೆ, ಬ್ಲಾಕ್ ಮಾಡುತ್ತೆ. ಹಾಗಾಗಿ ನಾನು ವಿವೇಕಶೀಲವಾಗಿ ಅವಳು ಹೇಳ್ತಾಳಲ್ಲ, ಎನ್ನ ಅರಿಸಯ್ಯ ಅಂತ ಹೇಳ್ತಾಳಲ್ಲ, ನನ್ನನ್ನು ಅರ್ಥ ಮಾಡಿಸು, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾಳಲ್ಲ. ಆಗ ನಮ್ಮನ್ನು ನಾವು ಅರ್ಥ ಮಾಡಿಸ್ಕೊಳ್ಳೋಕ್ಕೆ ಮೂಲಭೂತವಾಗಿ ನಾವೇ ನಮಗೆ ಹಲವು ಪ್ರಶ್ನೆಗಳನ್ನ ಹಾಕೋಬೇಕು. ಯಾಕೆಂದ್ರೆ ಬೇಕಾದ್ರೆ ಇನ್ನೊಂದು ದಿವಸ ಬಂದು ನಾನು ಜೆಂಡರ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀನಿ, ಸರ್ ಹೇಳಿದ್ರೆ ಅವಕಾಶ ಕೊಟ್ಟರೆ. ಆದರೆ ಇವತ್ತು ಬರೀ ನಾವು ಇವತ್ತು ಒಂದು ಆಚರಣೆಯಾಗಿ ಮಾಡಿದ್ದೀವಿ. ಆದರೆ ಈ ಆಚರಣೆ ಮೂಲಕ ನಾವು ಪಡ್ಕೊಳ್ಬೇಕಾಗಿರೋದು ಏನಂದ್ರೆ, ನಮ್ಮ ಕಾನ್ಸ್ಟಿಟ್ಯೂಷನ್ 15ನೇ ಆರ್ಟಿಕಲ್ ಏನ್ ಕೊಟ್ಟಿದೆಯಲ್ಲ, ಏನ್ ಕೊಟ್ಟಿದೆ ಎಲ್ಲರೂ ಬಾಯಾಕ್ ಮಾಡ್ಬಿಡ್ಬೇಕು. ಏನ್ ಹೇಳಿದೆ ಆರ್ಟಿಕಲ್ 15? ಏನು ನೀವು ಒಡಗಿದ್ರೆ ಆಗಲ್ಲ, ಯಾರು ನಿಂತ್ಕೊಂಡು ಜೋರ ಹೇಳಿ. ಮೇಡಮ್ ಹೇಳಿದವ್ರು ಹೇಳ್ತಾರೆ ಅನ್ಕೊಂಡಿದ್ದೆ. ಏನ್ ಹೇಳಿತ್ತು? ಲಿಂಗ, ಜಾತಿ, ಆಮೇಲೆ ವರ್ಗ, ಧರ್ಮ, ಪ್ರದೇಶ. ಯಾಕೆ ಈ 5ನ್ನ ಪಾಪ ಎಷ್ಟು ಚೆನ್ನಾಗಿ ಹಾಕಿದ್ರು. ಈ 5ರ ತಾರತಮ್ಯದಿಂದ ಮುಕ್ತರಾಗಬೇಕಾದ್ರೆ ಆಗ ನಮಗೆ ಸಮಾನತೆ ಸಿಕ್ಕತ್ತೆ ಅಂತ ಹೇಳಿದ್ರು ಅಲ್ವಾ. ಅಂಬೇಡ್ಕರ್ ತುಂಬಾ ಆಲೋಚನೆ ಮಾಡಿ ಹಾಕಿದ್ದಾರೆ. ಯಾಕೆ ಜಾತಿಯ ದೌರ್ಜನ್ಯಗಳು ನಡೀತಿದೆ ಅಂತ ನೀವು ನೋಡ್ಬೇಕು, ಹೇಳ್ಬೇಕಾಗಿಲ್ಲ. ಹಾಗೆ ವರ್ಗ, ಶ್ರೀಮಂತ ಆದ ತಕ್ಷಣ ಅವ್ರು ಬಡವರ ಮೇಲೆ ನಡೆಸೋ ದೌರ್ಜನ್ಯ ನಾನು ಹೇಳ್ಬೇಕಾಗಿಲ್ಲ. ಹೆಣ್ಣಿನ ಆದ ತಕ್ಷಣ ಗಂಡು ನಡೆಸೋ ದೌರ್ಜನ್ಯ ನಾನು ಹೇಳ್ಬೇಕಾಗಿಲ್ಲ. ಪ್ರದೇಶ, ಇವಾಗ ನಾರ್ತ್ ಕರ್ನಾಟಕದವರು, ಸೌತ್ ಕರ್ನಾಟಕದವರು, ಅಥವಾ ನಾರ್ತ್ ಇಂಡಿಯಾದವ್ರು, ಸೌತ್ ಇಂಡಿಯಾದವರು ಹೇಗೆ ನೋಡ್ತಾ ಇದ್ದೀವಿ ಅನ್ನೋದು ನೋಡ್ಬೇಕು. ಭಾಷೆ ಮತ್ತು ಮರೆಯೋಂಗಿಲ್ಲ. ಇಂಗ್ಲಿಷ್ ಹೇಗೆ ನಮ್ಮ ಮೇಲೆ ಯಜಮಾನಿ ಸ್ಥಾಪಿಸ್ತಾ ಇದೆ, ದಿಸ್ ಇಸ್ ಆಲ್ಸೋ. ಅದಕ್ಕೆ ಅವರು ಈ ಎಲ್ಲವನ್ನು ಕೂಡ ನಾವು ಸಮಾನತೆಗೆ ತಂದಾಗ ಮಾತ್ರ ನಾವು ಪರಸ್ಪರ ಗೌರವಿತವಾಗಿ ಬದುಕಕ್ಕಾಗತ್ತೆ. ಆ ಕಾರಣಕ್ಕೆ ಅಂಬೇಡ್ಕರ್ ಬಹಳ ಈ ಎಲ್ಲ ಅಸಮಾನತೆಗಳನ್ನು ಹೋಗ್ಲಿಕ್ಕೋಸ್ಕರ ನಮಗೆ ಅದೇ ನಮಗೆ ಬೈಬಲ್ನೋ ಧರ್ಮಗ್ರಂಥನೋ ಅಥವಾ ಆಗ್ಬೇಕಾಗಿದೆ. ನಮಗೆ ಮನುಸ್ಮೃತಿಯ ಹೇಳಿಕೆಗಳು ನಿಜವಾಗ್ಲೂ ಗೊತ್ತು ಬಿಡಬೇಕು. ನಮಗೆ ಬಂದಾದ್ಮೇಲೆ ಯಾವ್ದು ಬಂದಿದೆ, ನಮಗೆ ಬಂದಿರೋದು ಯಾವುದು? ಸಂವಿಧಾನ. ನಾವು ಸಂವಿಧಾನದ ಮೂಲಕ ನಮ್ಮ ಮಾತುಗಳನ್ನು ಪ್ರಾರಂಭಿಸಬೇಕು, ಮನುಸ್ಮೃತಿಯ ಮೂಲಕ ಅಲ್ಲ. ಅದೇ ನಮ್ಮೆಲ್ಲ ಶೋಷಣೆಗೆ ಕಾರಣವಾಗಿರೋದ್ರಿಂದ ಮತ್ತೆ ಎಷ್ಟು ಸಾರಿ ಮನುಸ್ಮೃತಿ ಮಾತಾಡ್ತೀವಿ. ನೀವು ಮಾತಾಡ್ಬಿಡಿ. ಅಧ್ಯಾಪಕರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ನಮಗೆ ಬೇಕಾಗಿರೋದು ಸಂವಿಧಾನ ಮತ್ತೆ ಮನುಸ್ಮೃತಿಯ ಶ್ಲೋಕಗಳನ್ನು ಹೇಳ್ಕೊಳ್ಳೋದ್ರ ಮೂಲಕ ನಿಮ್ಮನ್ನು ನೀವೇ ಶೋಷಣೆಗೆ ಒಡ್ಕೊಳ್ಬೇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ.